ಸೊ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿವನಗೌಡ. ನಮ್ಮ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಸೊ ಇಲ್ಲಿವರೆಗೂ ನಾನು ಸುಮಾರು ಒಂದು 350ಕ್ಕೂ ಹೆಚ್ಚು ವಿಡಿಯೋಗಳನ್ನು ಮಾಡಿದ್ದೆ. ಅದ್ರ ಮೂಲಕ ನಾವು ಎಲ್ಲ ಬೇರೆ ಬೇರೆ ಪ್ರಗತಿಪರ ರೈತರ ಯಶೋಗಾಥೆಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಬಂದಿದ್ವಿ. ಈಗ ನಾನು ಒಂದು ಹೊಸ ವೆಂಚರನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಈಗ ನಾವು ಬಯೋಟಿಲ್ ಅಗ್ರಿ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪ್ನಿಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ಸೊ ರೈತರಿಗೋಸ್ಕರ ಸಾವಯವ ಏನು ಜೈವಿಕ ಉತ್ಪನ್ನಗಳನ್ನು ನಾವು ತಯಾರು ಮಾಡಿ ಅವರ ಮನೆ ಬಾಗಿಲಿಗೆ ಮುಟ್ಟಿಸುವಂತಹ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಸೊ ನಮ್ಮಲ್ಲಿ ಈಗ ನಾವು ಈಗ ಮೂಲತಃ ಇದು ಬಯೋಟಿಲ್ ಅಗ್ರಿ ಪ್ರೈವೇಟ್ ಲಿಮಿಟೆಡ್. ಈಗ ಸದ್ಯ ನಾವು ಶಿವಮೊಗ್ಗದಲ್ಲಿ ನಾವು ಇದನ್ನು ನಮ್ಮ ಯೂನಿಟ್ ಇದೆ. ಸೊ ನಾವು ನಮ್ಮ ಒಂದು ಈ ಜೈವಿಕ ಉತ್ಪನ್ನಗಳ ತಯಾರಿಕೆ ಮಾಡುವಂಥ ಯೂನಿಟಲ್ಲಿ ನಾವು ಟ್ರೈಕೋಡರ್ಮಾ, ಸುಡೋಮೊನಾಸ್, ಮೆಟ್ರೈಸಿಯಂ ಮತ್ತು ಪೆಸ್ಲೋಮೈಸಿಸ್ ಈ 4 ಜೈವಿಕ ಕೀಟನಾಶಕ ಅಂದರೆ ಜೈವಿಕ ಉತ್ಪನ್ನಗಳನ್ನು ನಾವು ತಯಾರು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಸಾವಯವ ಗೊಬ್ಬರಗಳನ್ನು ಹೇಳೋದಾದರೆ NPK ಕನ್ಸೋರ್ಷಿಯಾ, ಆಮೇಲೆ ವ್ಯಾಮ್ ಮತ್ತು ಹ್ಯೂಮಿಕ್ ಆ್ಯಸಿಡ್, ಈ ರೀತಿ ನಾವು ಜೈವಿಕ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದೇವೆ. ಸೊ ನಾವು ಒಂದೊಂದೇ ನಾನು ನನ್ನ ಒಂದು ಉತ್ಪನ್ನಗಳನ್ನು ನಿಮಗೆ ಪರಿಚಯ ಮಾಡೋದಾದರೆ, ಸೊ ಮೊದಲನೇದಾಗಿ ಟ್ರೈಕೋಡರ್ಮಾ. ಸೊ ಇದು ಒಂದು ಜೈವಿಕ ಶಿಲೀಂಧ್ರ. ಇದೇನಪ್ಪ ಕೆಲಸ ಮಾಡುತ್ತೆ ಅಂತಂದರೆ, ನಿಮ್ಮ ಒಂದು ಯಾವುದೇ ಬೆಳೆಗಳಲ್ಲಿ ಶಿಲೀಂಧ್ರ ರೋಗಗಳಿತ್ತು ಅಂತಂದರೆ, ಉದಾಹರಣೆಗೆ ಶುಂಠಿಯಲ್ಲಿ ಕೆಂಪು ಕೊಳೆ ಇರ್ಬೋದು, ಅಥವಾ ಬಾಳೆಯಲ್ಲಿ ಏನು ಪನಾಮ ವಿಲ್ಟ್ ಇರ್ಬೋದು, ಸಿಗೋಟಕ ವಿಲ್ಟ್ ಇರ್ಬೋದು. ಅದೇ ರೀತಿ ಟೊಮೆಟೊ, ಮೆಣಸಿ ಗಿಡ ಅಥವಾ ಬೇರೆ ಯಾವುದೇ ಅಡಿಕೆ, ಈ ರೀತಿ ಯಾವುದೇ ಬೆಳೆಗಳಲ್ಲಿ ಶಿಲೀಂಧ್ರದಿಂದ ಬರತಕ್ಕಂತಹ ಕೊಳೆ ರೋಗಗಳನ್ನು ಇದು ಹತೋಟೆ ಮಾಡುತ್ತೆ. ಅದೇ ರೀತಿಯಾಗಿ ಸುಡೋಮೊನಾಸ್ ಇದೊಂದು ಜೈವಿಕ ದುಂಡಾಣುನಾಶಕ. ಈಗ ಬಾಳೆಯಲ್ಲಿ ಪನಾಮ ವಿಲ್ಟ್ ಇರ್ಬೋದು, ಶುಂಠಿಯಲ್ಲಿ ಹಸಿ ಕೊಳೆ ಇರ್ಬೋದು. ಅದೇ ರೀತಿ ಎಲ್ಲ ಬೆಳೆಗಳಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗಗಳಿಗೆ ಈ ಒಂದು ಸುಡೋಮೊನಾಸ್ ಏನು ಮಾಡುತ್ತಪ್ಪ ಅಂತಂದರೆ, ಈ ಒಂದು ಜೈವಿಕ ದುಂಡಾಣುನಾಶಕ ಆ ಒಂದು ಏನು ಬ್ಯಾಕ್ಟೀರಿಯನ್ನ ಸಾಯಿಸುತ್ತೆ. ಅದೇ ರೀತಿಯಾಗಿ ನಮ್ಮಲ್ಲಿ ಇನ್ನೊಂದು ಜೈವಿಕ ಕೀಟನಾಶಕ ಬಂದ್ಬಿಟ್ಟು ಮೆಟ್ರೈಸಿಯಂ ಅಂತೇಳಿ. ಸೊ ಈಗ ನೀವು ಕಬ್ಬಿನಲ್ಲಿ, ಅಡಿಕೆಯಲ್ಲಿ, ಶುಂಠಿಯಲ್ಲಿ, ಸಗಣಿಯಲ್ಲಿ ನೀವು ನೋಡಿರ್ತೀರ ಗೊಣ್ಣೆ ಹುಳುಗಳನ್ನು. ಈ ಶಿಲೀಂಧ್ರ ಏನು ಮಾಡುತ್ತಪ್ಪ ಅಂತಂದರೆ, ಆ ಗೊಣ್ಣೆ ಹುಳುಗಳನ್ನು ಅದರ ಬಾಯಿ ಮೇಲೆ ಆ ಶಿಲೀಂಧ್ರ ಬೆಳ್ಕೊಂಡು ಆ ಒಂದು ಗೊಣ್ಣೆ ಹುಳು ತಿನ್ನೋಕ್ಕೆ ಬರಲ್ದಂಗಾಗಿ ಅದು ಸತ್ತೋಗುತ್ತೆ. ಸೊ ಇದು ಒಂದು ಜೈವಿಕ ಕೀಟನಾಶಕ, ಗೊಣ್ಣೆ ಹುಳುವನ್ನು ನಿಯಂತ್ರಣ ಮಾಡುವಂಥದ್ದು. ಸೊ ಇವೆಲ್ಲ ನಮ್ಮ ಹತ್ರ ನಿಮಗೆ ಪೌಡ್ರ್ ಫಾರ್ಮಲ್ಲೂ ಸಿಗುತ್ತೆ, ಲಿಕ್ವಿಡ್ ಫಾರ್ಮಲ್ಲೂ ಸಿಗುತ್ತೆ. ಸೊ ನಿಮಗೆ ಲಿಕ್ವಿಡ್ ಬೇಕಾದರೆ ನಾವು ಲಿಕ್ವಿಡಲ್ಲೂ ಸಿಗುತ್ತೆ. ಟ್ರೈಕೋಡರ್ಮಾ ಇರ್ಬೋದು, ಸುಡೋಮೊನಾಸ್ ಇರ್ಬೋದು, ಮೆಟ್ರೈಸಿಯಂ ಇರ್ಬೋದು, ಪೆಸ್ಲೋಮೈಸಿಸ್ ಇರ್ಬೋದು. ಸೊ ಇವೆಲ್ಲ ಒಂದು ಜೈವಿಕ ಕೀಟನಾಶಕಗಳು ನಮ್ಮಲ್ಲಿ. ಪೌಡ್ರ್ ಫಾರ್ಮಲ್ ಆದರೆ ನಿಮಗೆ 150 ರೂಪಾಯಿಗೆ kg ಸಿಗುತ್ತೆ. ಲಿಕ್ವಿಡ್ ಫಾರ್ಮಲ್ ಆದರೆ 350 ರೂಪಾಯಿ ಲೀಟ್ರಿಗೆ ಸಿಗುತ್ತೆ. ಇದು 5 ಲೀಟ್ರಿನ ಕ್ಯಾನ್ ಬರುತ್ತೆ. ಇವೆಲ್ಲ 1 kg ಪ್ಯಾಕೆಟ್ ಬರುತ್ತೆ. ನಿಮಗೆ ಯಾವ ಪ್ಯಾಕೆಟ್ ಸೈಜ್ ಬೇಕು ನಾವು ಆ ಪ್ಯಾಕೆಟ್ ಸೈಜಲ್ಲಿ ನಾವು ನಿಮಗೆ ಕಳಿಸ್ಕೊಡ್ತೇವೆ. ಸೊ ಇನ್ನು ಜೈವಿಕ ಗೊಬ್ಬರಗಳನ್ನು ಹೇಳೋದಾದರೆ, ನಮ್ಮಲ್ಲಿ NPK ಕನ್ಸೋರ್ಷಿಯಾ ಇದೆ. ಸೊ ಇದು NPK ಕನ್ಸೋರ್ಷಿಯಾ ಏನಪ್ಪ ಕೆಲಸ ಮಾಡುತ್ತೆ ಅಂತಂದರೆ, ಈಗಾಗಲೇ ವಾತಾವರಣದೊಳಗಡೆ ಸಾರಜನಕ ಇರುತ್ತೆ. ನಾವು ಆಮ್ಲಜನಕ ಅಷ್ಟೇ ಇರಲ್ಲ, ಆಮ್ಲಜನಕ ಜೊತೆಗೆ ಸಾರಜನಕ ಇರುತ್ತೆ. ನಾವು ಆಮ್ಲಜನಕವನ್ನು ಉಸಿರಾಡ್ತೇವೆ, ಸಾರಜನಕವನ್ನು ಗಿಡಗಳಿಗೆ ಬೇಕಾಗುತ್ತೆ. ಬಟ್ ಗಿಡಗಳು ಆ ಸಾರಜನಕ, ವಾತಾವರಣ ಮತ್ತು ಭೂಮಿಯಲ್ಲಿ ಇರತಕ್ಕಂಥ ಸಾರಜನಕ ಅಂದರೆ ನೀವೇನು ಯೂರಿಯಾ ಗೊಬ್ಬರ ಹಾಕ್ತೀರಿ, ಆ ಸಾರಜನಕ ಗಿಡಗಳಿಗೆ ಎಳ್ಕೊಳ್ಳೋದಕ್ಕೆ ಬರೋದಿಲ್ಲ. ಅದಕ್ಕೆ ಇಲ್ಲಿ ಇರ್ತಕ್ಕಂಥ ಅಜಟೋಬ್ಯಾಕ್ಟರ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಏನು ಮಾಡುತ್ತಪ್ಪ ಅಂತಂದರೆ, ಆ ಸಾರಜನಕವನ್ನು ಎಳೆದು ಗಿಡಕ್ಕೆ ಕೊಡುತ್ತೆ. ವಾತಾವರಣ ಮತ್ತು ಭೂಮಿಯಲ್ಲಿ ಇರತಕ್ಕಂಥ ಸಾರಜನಕ, ನೀವು ಹಾಕಿರ್ತಕ್ಕಂಥ ಯೂರಿಯಾ ಗೊಬ್ಬರ ಇರ್ಬೋದು ಅಥವಾ ವಾತಾವರಣ ಭೂಮಿಯಲ್ಲಿ ಇರ್ತಕ್ಕಂಥ ಸಾರಜನಕವನ್ನು ಎಳೆದು ಗಿಡಕ್ಕೆ ಕೊಡುವಂಥ ಕೆಲಸ ಮಾಡುತ್ತೆ. ಅದೇ ರೀತಿಯಾಗಿ PSB ಏನಪ್ಪ ಕೆಲಸ ಮಾಡುತ್ತೆ ಅಂತಂದರೆ, ನೀವು ಈಗ DAP ಗೊಬ್ಬರವನ್ನು ಹಾಕ್ತೀರಾ, DAP ಗೊಬ್ಬರ ಅಥವಾ ಕಾಂಪ್ಲೆಕ್ಸ್ ಗೊಬ್ಬರವನ್ನು ಹಾಕಿದಾಗ ಅದು ಗಿಡಗಳಿಗೆ ಸಿಗ್ಬೇಕಂತಂದ್ರೆ 30 ದಿನ ಬೇಕು. ಅಂದರೆ ಗಿಡಕ್ಕೆ ಬೇಕಾಗಿರ್ತಕ್ಕಂಥ ರೂಪದಲ್ಲಿ ಅದು ಕನ್ವರ್ಟ್ ಆಗಿ ಗಿಡಕ್ಕೆ ಸಿಗ್ಬೇಕಂದ್ರೆ 30 ದಿನ ಬೇಕು. ಬಟ್ ಈ PSB ಏನು ಮಾಡೋದಪ್ಪ ಅಂದರೆ, ಆ DAP ಅಥವಾ ಕಾಂಪ್ಲೆಕ್ಸ್ ಗೊಬ್ಬರವನ್ನು ಕರಗಿಸಿ ಗಿಡಕ್ಕೆ ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಇನ್ನೊಂದು KMB ಅಂತ ಇರುತ್ತೆ, ಪೊಟ್ಯಾಶ್ ಮಾಲಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ನೀವು ಹಾಕುವಂಥ ಪೊಟ್ಯಾಶ್ ಗೊಬ್ಬರವನ್ನು ಅದು ಕರಗಿಸಿ ಗಿಡಕ್ಕೆ ಕೊಡುತ್ತೆ. ಅದೇ ರೀತಿ ಜಿಂಕ್ ಗೊಬ್ಬರವನ್ನು ಕರಗಿಸಿ ಗಿಡಗಳಿಗೆ ಕೊಡುತ್ತೆ. ಸೊ ಈ 4 ಬ್ಯಾಕ್ಟೀರಿಯಾ ಇರತಕ್ಕಂಥ ಈ ಒಂದು ಜೈವಿಕ ಗೊಬ್ಬರ NPK ಕನ್ಸೋರ್ಷಿಯಾ ಅಂತೇಳಿ. ಸೊ ಇದು ನಿಮಗೆ ಪೌಡರ್ ಫಾರ್ಮಲ್ಲೂ ಸಿಗುತ್ತೆ, ಲಿಕ್ವಿಡ್ ಫಾರ್ಮಲ್ಲೂ ಸಿಗುತ್ತೆ. ಸೊ ಇದನ್ನು ಸಹ ನೀವು ಒಂದು ಬ್ಯಾರಲ್ಗೆ ನೀವು 2 kg ಅಥವಾ 2 ಲೀಟ್ರನ್ನು ಹಾಕಿ ನೀವು ಬಳಸ್ಬೋದಾಗಿದೆ. ಅದೇ ರೀತಿ ನಮ್ಮಲ್ಲಿ ವ್ಯಾಮ್ ಸಿಗುತ್ತೆ.
ಮೈಕೋರೈಸ್ ಅಂತ ಸಿಗುತ್ತೆ. ಇದು ನಿಮಗೆ ಬೇರುಗಳನ್ನು ಸಂಖ್ಯೆಯನ್ನು ಹೆಚ್ಚಿಗೆ ಮಾಡೋದು ಗಿಡಗಳಲ್ಲಿ. ಅದೇ ರೀತಿಯಾಗಿ ಶುಂಠಿಯಲ್ಲಿ ಮರಿಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡುವಂಥ ಕೆಲಸ ಮಾಡುತ್ತೆ. ಅದೇ ರೀತಿ ಹ್ಯೂಮಿಕ್ ಆ್ಯಸಿಡ್ ಇದೆ. ಹ್ಯೂಮಿಕ್ ಆ್ಯಸಿಡ್ ಸಪ್ರೇಟ್ ಬೇಕಂದರೆ ಹ್ಯೂಮಿಕ್ ಆ್ಯಸಿಡ್ ಸಪ್ರೇಟ್ ಇದೆ. ನಮಗೆ ಹ್ಯೂಮಿಕ್ಕು, ಫಲ್ವಿಕ್ಕು, ಅಮೈನೋ ಆ್ಯಸಿಡ್ ಮತ್ತು ಸೀವಿಡ್ ಎಕ್ಸ್ಟ್ರಾಕ್ಟ್ 4 ಕಾಂಬಿನೇಷನ್ ಇರುವಂಥ ಪ್ರಾಡಕ್ಟ್ ಬೇಕಂದ್ರೆ ಸಿಗುತ್ತೆ. ಅದೇ ರೀತಿಯಾಗಿ ಕಾಂಪೋಸ್ಟ್ ಕಲ್ಚರ್ ಸಿಗುತ್ತೆ. ಸೊ ಈ ರೀತಿಯಾಗಿ ನಮ್ಮಲ್ಲಿ ಎಲ್ಲ ಜೈವಿಕ ಉತ್ಪನ್ನಗಳನ್ನು ನಾವು ಏನು ಅಧಿಕೃತವಾಗಿ ನಾವಿಲ್ಲಿ ತಯಾರು ಮಾಡಿ ಅದನ್ನು ನಾವು ನಿಮ್ಮ ಮನೆ ಬಾಗಿಲಿಗೆ ಅದು ನೀವು ನಮಗೆ ಜಸ್ಟ್ ವಾಟ್ಸಪ್ ಮೂಲಕ ನನ್ನ ನಂಬರನ್ನು ಡಿಸ್ಪ್ಲೇಯಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನೀವು ನಮಗೆ ಜಸ್ಟ್ ವಾಟ್ಸಪ್ ಮಾಡಿದರೆ ಅಥವಾ ಫೋನ್ ಕಾಲ್ ಮಾಡಿ ಹೇಳಿದರೆ ಸಾಕು. ನಿಮಗೆ ಬಸ್ಸಿನ ಮುಖಾಂತರ ಆಗಲಿ ಅಥವಾ VRL ಮುಖಾಂತರ ಆಗಲಿ ನಾವು ಇದನ್ನು ನಿಮಗೆ ತಲುಪಿಸುವಂಥ ಕೆಲಸ ಮಾಡ್ತೇವೆ. ಸೊ ಹೀಗೆ ನಾನು ಇನ್ನು ಮುಂದೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಈ ಜೈವಿಕ ಉತ್ಪನ್ನಗಳ ಬಗ್ಗೆ ಮತ್ತು ರೋಗ ಕೀಟಗಳನ್ನು ಯಾವ ರೀತಿ ಹತೋಟೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಹೋಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಸೊ ನಿಮಗೆ ಯಾರಿಗಾದರೂ ಈ ಒಂದು ನಮ್ಮ ಜೈವಿಕ ಉತ್ಪನ್ನಗಳು ಬೇಕಾದರೆ, ಸೊ ನೀವು ಇಲ್ಲಿವರೆಗೂ ನಮ್ಮ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ ಹೇಗೆ ನಮಗೆ ಸಪೋರ್ಟ್ ಮಾಡಿದ್ದೀರಾ, ಅದೇ ರೀತಿ ನಮ್ಮ ಒಂದು ಈ ಹೊಸ ವೆಂಚರ್ ರೈತರಿಗೆ ಒಂದು ಅಂದರೆ ಕೀಟನಾಶಕ ಅಥವಾ ಏನು ಕೆಮಿಕಲ್ ಫ್ರೀ ಕೀಟನಾಶಕ ಮುಕ್ತ ಬೆಳೆಗಳನ್ನು ರೈತರಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಅವರಿಗೆ ಜೈವಿಕ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಸೊ ಹೀಗೆ ನಮ್ಮ ಒಂದು ಈ ಒಂದು ಹೊಸ ವೆಂಚರನ್ನು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.